ಸರ್ ಎಲ್ರಿಗೂ ನಮಸ್ತೆ ಸರ್. ಸರ್ ನಾನು ಉಮೇಶ್ ಅಂತ ಬೀದರ್ ಬಿಜಾಪುರಿಂದ ಬಂದಿದ್ದೀನಿ ಸರ್. ಸರ್ ನಾನು VO ಆಗಿ ಇವಾಗ ಜಾಬ್ ಮಾಡ್ತಿದ್ದೀನಿ ಸರ್. ಅಲ್ಲಿ ಜಾಬ್ ಮಾಡ್ಕೊಂಡು 3 ಅಟೆಂಪ್ಟ್ ಕೊಟ್ಟೆ ಸರ್ ನಾನು. ಬಟ್ ಅದು ಅಲ್ಲಿ ನನಗೇನು ಕೋಚಿಂಗ್ ಇಲ್ಲ ಸರ್, ವಿತೌಟ್ ಕೋಚಿಂಗು. ಮೂರು ಅಟೆಂಪ್ಟ್ ಕೊಟ್ಟಿನಿ ಸರ್, ಮೂರು ಅಟೆಂಪ್ಟ್ ಫೇಲ್ ಆಗಿದ್ದೀನಿ ಸರ್. ಇವಾಗ ನಾನು 4 ಅಟೆಂಪ್ಟ್ ಸೀರಿಯಸ್ ಆಗಿ ಕೊಡ್ಬೇಕಂತ ಇವಾಗ ರೀಸೆಂಟ್ ಆಗಿ ಒಂದು 10 days ಆಯ್ತು ಸರ್ ನನಗೆ ಬಂದು. ಇಲ್ಲಿ ಬಂದ್ಮೇಲೆ ನನಗೆ ಹೆಂಗ್ ಅನ್ಸಕತ್ತ ಸರ್, ವಾಪಸ್ ಬಿಟ್ಟು ಹೋಗ್ಲೇನೋ ಅಂತ ಅನ್ಸಕತ್ತ ಸರ್. ಯಾಕಂತಂದ್ರೆ ನಾನು ಕನ್ನಡ ಆಪ್ಷನಲ್ ತಗೊಂಡಿದ್ದೀನಿ ಸರ್. ಆಪ್ಷನಲ್ ಸ್ಟಡಿ ಮಾಡಿ ಬಂದಿನಿ ಸರ್. ನಾನು ಎಕ್ಸಾಮ್ ಕೂಡ ಕನ್ನಡದಲ್ಲೇ ಬರಿಬೇಕು ಅನ್ಕೊಂಡಿನಿ ಸರ್. ಅಂದ್ರ GS ಎಲ್ಲ ಪೇಪರ್ನು ಕನ್ನಡದಲ್ಲೇ ಬರಿಬೇಕು ಅನ್ಕೊಂಡಿನಿ ಸರ್. ಬಟ್ ಇವಾಗ ನನಗೆ ಇದು ಇಂಗ್ಲಿಷ್ ಬಹಳ ಭಯ ಪಡ್ಸಕತ್ತ ಸರ್. ಅದಕ್ಕೆ ಏನಾದ್ರು ಸಜೆಷನ್ ಇದ್ರೆ ಹೇಳ್ರಿ ಸರ್. ಜನರಲಿ ಕನ್ನಡ ಲಿಟರೇಚರ್ ಇಸ್ ಎ ಗುಡ್ ಆಪ್ಷನಲ್, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏನಕ್ಕಂದ್ರೆ ಸಿನ್ಸ್ ಫ್ರಮ್ ದ ಲಾಸ್ಟ್ 3 mains ನನ್ನ ಸ್ಕೋರ್ ತುಂಬಾ ಕನ್ಸಿಸ್ಟೆಂಟ್ ಆಗಿ ಬರ್ತದೆ. 273, 265, 274. ಸೊ ಒನ್ ಆಫ್ ದಿ ಹೈಯೆಸ್ಟ್ ಮಾರ್ಕ್ಸ್ ಬರ್ತದೆ. ಕನ್ನಡ ಆಪ್ಷನಲ್ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಾಬ್ ಮಾಡ್ಕೊಂಡು ಯಾವ ರೀತಿ ಬರ್ಡನ್ ಇರುತ್ತೆ ಐ ಡೋಂಟ್ ನೋ. ನಾನು ಈ ಫೀಲ್ಡ್ ಅಲ್ಲೇ ಜಾಬ್ ಮಾಡ್ಕೊಂಡಿದ್ರಿಂದ ನನಗೆ ಸಾಧ್ಯ ಆದಷ್ಟು ಹೆಲ್ಪ್ ಮಾಡ್ತು. ಅದ್ರ ಬಗ್ಗೆ ಐ ರಿಕ್ವೆಸ್ಟ್ ಕಿರಣ್ ಸರ್ ಮಾತಾಡ್ಲಿಕ್ಕೆ. ಸೊ ಅನದರ್ ಥಿಂಗ್ ಈಸ್ ಕನ್ನಡದಲ್ಲಿ ಮೇನ್ಸ್ ಪ್ರಿಪೇರ್ ಆಗಂತದ್ದು ನಾನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಏನಕ್ಕೆ ಗುಡ್ ಮೆಟೀರಿಯಲ್ಸ್, ಒಳ್ಳೆ ಫೀಡ್ಬ್ಯಾಕ್, ಒಳ್ಳೆ ಮೆಂಟರ್ಸ್ಗಳು ಇಲ್ಲ ಸದ್ಯಕ್ಕೆ. ಯಾಕಂದ್ರೆ ನಾವು ಡೆಲ್ಲಿ ಲೆವೆಲ್ ಕಾಂಪಿಟೇಷನ್ ಮಾಡ್ಲಿಕ್ಕೆ ಅಂತ ಹೋದಾಗ ಸೊ ಸಿಗ್ನಿಫಿಕೆಂಟ್ಲಿ ಆ ಲೆವೆಲ್ ಕಾಂಪಿಟೇಷನ್ ನಮ್ಗೆ ಕನ್ನಡ ಮೇನ್ಸ್ ಬರೆಯಂತವ್ರಿಗೆ ಸಾಧ್ಯದಷ್ಟು ಸಿಕ್ಕಿಲ್ಲ. ಬಟ್ ಲಾಸ್ಟ್ 2 ranks ಗಳನ್ನ ನೋಡಿದಾಗ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಮತ್ತೆ ಈ ಅಟೆಂಪ್ಟ್ ನೋ ಒನ್ ಅಲ್ಲ, ಸೊ ಈ ಅಟೆಂಪ್ಟ್ ನೋ ಒನ್. ಸೊ ಆ ರೀತಿ ನೋಡ್ತಾ ಬಂದಾಗ ದೆರ್ ವಿಲ್ ಬಿ ಸಮ್ ಪ್ರಾಬ್ಲಮ್ಸ್. ಅಂಡ್ ಇನ್ನೊಂದು ಕನ್ನಡದಲ್ಲಿ ಮೇನ್ಸ್ ಬರೆಯಂತ ಹುಡುಗರಿಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದ್ರೆ ಪ್ರಿಲಿಮ್ಸ್. ನೀವೆಲ್ಲ ಕನ್ನಡದಲ್ಲಿ ಓದ್ಕೊಂಡಿರ್ತೀರಿ, ಸಾರ್ವಭೌಮತ್ವ ಅದು ಇದು ಅಂತ ಓದ್ಕೊಂಡಾಗ ಸಾವರ್ನಿಟಿ ಅಂತ ಕ್ವಶನ್ ಬಂದಿದ ತಕ್ಷಣ ಯು ವಿಲ್ ಬ್ಲಫ್. ಅದು ಪ್ರಾಬ್ಲಮ್ ಆಗೇ ಆಗುತ್ತೆ. ಸಾಧ್ಯ ಆದಷ್ಟು ಇಫ್ ಯು ವಾಂಟ್ ಟು ಮೈಗ್ರೇಟ್ ಟು ಇಂಗ್ಲಿಷ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕಾದ್ರೆ ಮಾಡಿ. ಇಲ್ಲಾಂದ್ರೆ ಕನ್ನಡದಲ್ಲಿ ಬರೆದು ಕೂಡ ಒಳ್ಳೆ ಮೇನ್ ಸ್ಕೋರ್ ಅಂತ ತಗೊಂಡಿರುವಂತವ್ರು ನನ್ನ ಫ್ರೆಂಡ್ಸ್ ಗಳಿದ್ದಾರೆ. ನಾನು ವಿನಾಯಕ್ ಸರ್ ಹತ್ರ ಹೇಳಿರ್ತೀನಿ, ಐ ವಿಲ್ ರೆಫರ್. ಸೊ ಡೋಂಟ್ ವರಿ, ಈಗ ನೀವು ಕಂಪ್ಲೀಟ್ಲಿ ಸ್ಟ್ರಾಟಜಿಯನ್ನ ಶಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅಟ್ ಲೀಸ್ಟ್ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಏನಿದೆ ಅದನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಹೋಗಿ. ಕನ್ನಡದಲ್ಲಿ ನಿಮ್ಗೆ ಮೇನ್ಸ್ ಯಾವ ರೀತಿ ಸಪೋರ್ಟ್ ಬೇಕು ಸಾಧ್ಯ ಆದಷ್ಟು ನಾವು ವಿನಾಯಕ್ ಸರ್ ಕಡೆಯಿಂದ ಮಾಡಿಸ್ಕೊಡ್ತೀನಿ. ಸೊ ನಿಮ್ಗೆ ಆಗುತ್ತೆ. ಮತ್ತೆ ನೋಟ್ಸ್ ಎಲ್ಲ ನನ್ನ ಸ್ಟೂಡೆಂಟ್ಸ್ ಗಳು ಒಂದು 10-15 ಪೀಪಲ್ ಕನ್ನಡದಲ್ಲೇ ಬರೆಯೋರಿದ್ದಾರೆ, ಅವರೆಲ್ಲ ನೋಟ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನು ಸಾಧ್ಯ ಆದಷ್ಟು ನಿಮ್ಗೆ ಶೇರ್ ಮಾಡ್ಕೊಡ್ತೀನಿ. ನಿಮ್ಗೆ ಆ ಬರ್ಡನ್ ನಾನು ಕಡಿಮೆ ಮಾಡಿಸ್ತೀನಿ. ಅಂಡ್ ಲಿಟರೇಚರ್ ವೈಸು ಕೂಡ PYQ ಡಿಸ್ಕಷನ್ ನಂದೆಲ್ಲ ಇನ್ನೇನು ಯೂಟ್ಯೂಬ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿಸ್ತಿದೀವಿ. PYQ ಡಿಸ್ಕಷನ್ ಎಲ್ಲ ನಿಮ್ಗೆ ಸಿಗುತ್ತೆ. ಯಾವ ರೀತಿ ಆನ್ಸರ್ ಅಪ್ರೋಚ್ ಅದು ಕೂಡ ಕನ್ನಡ ಲಿಟರೇಚರ್ ಇದಾಗುತ್ತೆ. ನೆಕ್ಸ್ಟ್ ವರ್ಕ್ ಮಾಡ್ಕೊಂಡು ಯಾವ ರೀತಿ ಮಾಡ್ಬೇಕು ಅಂತ ಸರ್ ಹೇಳ್ತಾರೆ. ಇನ್ನೊಂದು ವೆನ್ ಯು ಕೇಮ್ ಹಿಯರ್ ಅಟ್ ಲೀಸ್ಟ್ ಇನ್ನೊಂದು 2 months ಇದೆ. ರಾದರ್ ದನ್ ಗೋಯಿಂಗ್ ಈಗಲೇ ಬಿಟ್ಟು ಹೋಗ್ಬೇಕು ಅನ್ನೋದಕ್ಕಿಂತ ಅಟ್ ಲೀಸ್ಟ್ ಟೈಮ್ ಔಟ್ ಹೋಗಿ. ಮೇಕ್ ಇಟ್ ಆಸ್ ಎ ಡೂ ಆರ್ ಡೈ. ನಾನು ಕೂಡ ಈ ಅಟೆಂಪ್ಟ್ ಏನು ಅನ್ಕೊಂಡೆ, ಆಗ್ಲಿಲ್ಲ ಅಂದ್ರೆ ಬಿಟ್ಟು ಹೋಗ್ಬೇಡ ಅಂತ. ಅಟ್ ಲೀಸ್ಟ್ ನಾನು ಟ್ರೈ ಮಾಡ್ಬಿಟ್ಟು ಬಿಟ್ಟು ಹೋದೆ ಅಂತ. ಸೊ ಜೀವನ ಪೂರ್ತಿ ನಾವು ರಿಗ್ರೆಟ್ ಮಾಡಬಾರ್ದಲ್ಲ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ರಿಗ್ರೆಟ್ ಆಫ್ ಮೈ ಲೈಫ್ ಇಸ್ 2023 ಅಟೆಂಪ್ಟ್ ಕೊಡದೇ ಇರೋಂಥದ್ದು. ನನಗೆಲ್ಲರೂ ಭಾನುಸರು ಭರತ್ ಅವ್ರು ಫೋರ್ಸ್ ಮಾಡಿದ್ರು, ಇಲ್ಲ ಫೈನಾನ್ಷಿಯಲ್ ಕಂಡೀಷನ್ ನಾನು ಕೊಡಬಾರ್ದು, ಆಗ್ತಿಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ. ಆ ಅಟೆಂಪ್ಟ್ ಕೊಟ್ಟಿದ್ರೆ ಐ ವುಡ್ ಹ್ಯಾವ್ ಕ್ಲಿಯರ್ಡ್ ಇನ್ ದಟ್ ಅಟೆಂಪ್ಟ್ ಇಟ್ ಸೆಲ್ಫ್. ಸೊ ಹೋಗೋಕ್ಕೂ ಮುಂಚೆ ಅಟ್ ಲೀಸ್ಟ್ ಟ್ರೈ ಮಾಡಿ ಹೋಗಿ ಅಂತ. ಇಲ್ಲಾಂದ್ರೆ ಇದೊಂದು ದೊಡ್ಡ ರಿಗ್ರೆಟ್ ಆಗುತ್ತೆ. ಸೊ ಅಬೌಟ್ ವರ್ಕ್ ಅಂಡ್ ಪ್ರಿಪರೇಷನ್, ನೀವು ಆಗಿ ವರ್ಕ್ ಮಾಡ್ತಾ ಇದೀರಾ? ನಾವು 5-6 ವರ್ಷ ಆದ್ಮೇಲೆ ಬಿಟ್ಟು ಹೋಗ್ಬೇಕು ಅಂತ ಅನ್ಸದ ನಿಮಗೆ ಈಗಲೇ ಅನಿಸಿದೆ? ಒಳ್ಳೇದೇ. ಇನ್ನೊಂದು ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾತಿದೆ, ಪದಕುಸಿಯ ನೆಲವಿಯುವುದು ಮಂಕುತಿಮ್ಮ ಅಂತ. ನಿಮ್ ಜಾರದ್ರೆ ನೀವು ಆಗಿ ವರ್ಕ್ ಮಾಡ್ತೀರಾ, ಕಳ್ಕೊಳೋದೇನಿಲ್ಲ. ಹಂಗಾಗಿ ಇದು ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ. ಧನಂಜಯ ಸರ್ ಹೇಳ್ದಂಗೆ ಕನ್ನಡ ಸಾಹಿತ್ಯದಲ್ಲಿ ಅಥವಾ ಕನ್ನಡದಲ್ಲಿ ಮೇನ್ಸ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಕೊಡಿ. ನಾನು ಫಸ್ಟ್ ಈ ಜರ್ನಿ ಶುರು ಮಾಡಿದಾಗ ಸ್ಪೆಕ್ಟ್ರಮ್ ಬುಕ್ ಅಲ್ಲಿ ಕೆಲವು ಪದಗಳು ಅರ್ಥ ಆಗ್ತಿರ್ಲಿಲ್ಲ. ನಾನು ಅದು ಕನ್ನಡ ಇಂಗ್ಲಿಷ್ ನಿಘಂಟು ತಗೊಂಡು ಅರ್ಥನ ನಾನು ಬರ್ಕೊಂಡು ಆಮೇಲೆ ಕಲಿತಾ ಇದ್ದೆ. ನ್ಯೂಸ್ ಪೇಪರ್ ಹಂಗೆ ಆಗುತ್ತೆ, ಸ್ಲೋ ಆಗಿ ನೀವು ಕಲಿತಾ ಹೋಗ್ತೀರಾ. ನೀವು ವರ್ಕ್ ಮಾಡ್ಕೊಂಡು ಹೋದಲ್ಲಿ ಅದೇ ನಿಮ್ಗೆ ಅಡ್ವಾಂಟೇಜ್ ಇದೆ. ಎಕನಾಮಿಕ್ ಸೆಕ್ಯೂರಿಟಿ ಇರುತ್ತೆ, ಮತ್ತೆ ಯಾವಾಗ ಬಿಟ್ಟು ಹೋದ್ರು ನಿಮಗೆ ಜಾಬ್ ಅಂತ ಇರುತ್ತೆ. ಕಿರಣ್ ಸರ್ ಹೇಳ್ತಾರೆ ವರ್ಕ್ ಮಾಡ್ಕೊಂಡು ನೀವು. ಆಸ್ ಇವ್ರು ಹೇಳ್ದಂಗೆ ಸರ್, ಧನಂಜಯ ಹೇಳ್ದಂಗೆ, ಪ್ಲೀಸ್ ಅಟ್ ಲೀಸ್ಟ್ ಡೋಂಟ್ ಈಗಂತೂ ಹೋಗ್ಬೇಡಿ. ಬಿಫೋರ್ ಗಿವಿಂಗ್ ದ ಅಟೆಂಪ್ಟ್ ಯು ವಿಲ್ ರಿಗ್ರೆಟ್ ಇಟ್. ಇರ್ರೆಸ್ಪೆಕ್ಟ್ ಆಫ್ ದ ರಿಸಲ್ಟ್ ಯು ವಿಲ್ ರಿಗ್ರೆಟ್ ಇಟ್. ಸೊ ಇಷ್ಟೆಲ್ಲ ಬಿಟ್ಟು ಬಂದಿದ್ದೀರಾ ಇಲ್ಲಿ ಅಂದ್ರೆ ಸ್ಟಿಕ್ ಅರೌಂಡ್. ದಿಸ್ ಈಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್. ಅಷ್ಟು ಈಸಿ ಆಗೋದಿತ್ತಂದ್ರೆ ನಾವೆಲ್ಲ ಫಸ್ಟ್ ಅಟೆಂಪ್ಟ್ಗೆ ಆಗ್ತಿದ್ವಿ, 2ನೇ ಅಟೆಂಪ್ಟ್ಗೆ ಆಗ್ತಿದ್ವಿ. ಇಟ್ ಈಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್. ಅಂಡ್ ಅದೊಂದು ಇಟ್ ಈಸ್ ಏನಂತಾರೆ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಪ್ರೊಸೆಸ್. ಸೊ ಅದಕ್ಕೆ ಎದುರ್ಕೊಳಕ್ ಹೋಗ್ಬೇಡಿ. ಅಟ್ ದ ಸೇಮ್ ಟೈಮ್ ವಿತ್ ವರ್ಕ್ ಮಾಡೋದು ಅಫ್ಕೋರ್ಸ್ ಇಟ್ ಹ್ಯಾಸ್ ಇಟ್ಸ್ ಪ್ರೋಸ್ ಅಂಡ್ ಕಾನ್ಸ್. ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜಸ್ ಎಕನಾಮಿಕ್ ಸೆಕ್ಯೂರಿಟಿ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರುತ್ತೆ. ಸೊ ದಟ್ ಬಹಳಷ್ಟು ಬರ್ಡನ್ ಕಮ್ಮಿ ಆಗುತ್ತೆ. ಎಸ್ಪೆಷಲಿ ಲೈಕ್ ಒಂದು ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವ್ರಿಗೆ ಅಥವಾ
ಬ್ಯಾಕ್ವರ್ಡ್ ಕ್ಲಾಸ್ ಬಂದಾಗ ಇಟ್ ಈಸ್ ಲಾಟ್ ಆಫ್ ಅದೇ ಒಂದು ಇಟ್ ರಿಲೀವ್ಸ್ ಅ ಲಾಟ್ ಆಫ್ ಬರ್ಡನ್. ಅಟ್ ದ ಸೇಮ್ ಟೈಮ್ ಈಗ ವರ್ಕ್ ಇಲ್ಲೇ ಇದ್ದಾನೆ ನಿಮ್ದು ಬೆಂಗಳೂರಲ್ಲಿ, ಮತ್ತೆ ಇವಾಗ ಇಲ್ಲೇ ಹಂಗೆ ಲೀವ್ ಹಾಕೊಂಡಿದ್ದಾರೆ. ಓಕೆ, ಇಲ್ಲ ಆದ್ರೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಟ್ರೈ ಮಾಡಿಕೊಳ್ಳಿ, ಬಿಕಾಸ್ ಯು ಗೆಟ್ ದಟ್ ಕಲ್ಚರ್ ಇಫ್ ಯು ಆರ್ ವೆರಿ ಸೀರಿಯಸ್. ಇಲ್ಸ್ ಈಗ ಲೀವ್ ಏನ್ ಹಾಕಿದಾರ, ಪ್ಲೀಸ್ ಎಷ್ಟು ಲೀವ್ ಹಾಕಿದಾರ ಕನ್ಸಿಸ್ಟೆಂಟ್ಲಿ ಏನ್ ವರ್ಕ್ ಮಾಡಿ ಇವ್ ಯುವರ್ 100%. ಮೀನ್ಸ್ ಬಂದಾಗ ಯು ಕ್ಯಾನ್ ಅಗೇನ್ ಪುಟ್ ಲಾಸ್ ಆಫ್ ಪೇ ಅಕೌಂಟ್ ಲೀವ್ ಹಾಕೋಬಹುದು. ಅಟ್ ದ ಸೇಮ್ ಟೈಮ್ ಎವ್ರಿ ಡೇ ಪ್ರೊಸೆಸಿಂಗ್ ಇದೆ, ಲೈಕ್ ಆಫ್ಟರ್ ವರ್ಕ್ ಪ್ಲೀಸ್ ನಿಮ್ಗೆ ವಾಟ್ ಎವರ್ ನಿಮ್ ಸೀನಿಯರ್ಸ್ ಯಾರು ಇದ್ದಾರೆ ರಿಕ್ವೆಸ್ಟ್ ದಮ್, ಹೇಳಿ ನಾನು ಪ್ರಿಪೇರ್ ಆಗ್ತಿದ್ದೀನಿ ಅಂತ. ಸೊ ಅಟ್ ಲೀಸ್ಟ್ ಅಫಿಷಿಯಲ್ ಟೈಮ್ಸ್ ಬಿಟ್ಟು, ಫಾರ್ ಎಕ್ಸಾಂಪಲ್ ಮೈ 5:30 ಎಂಡ್ ಆಗ್ತಿತ್ತು, 10 to 5:30. ಸೊ ಐ ರಿಕ್ವೆಸ್ಟೆಡ್ ಮೈ ಮೇಡಮ್ ಟು ಜಸ್ಟ್ 5:30 ಕ್ಲೋಸ್ ಮಾಡಿ, ಅಟ್ ಲೀಸ್ಟ್ ಐ ವಿಲ್ ಗೋ and 10 to 5:30 I will do all the work. So please request, they will support. So based on that, you ಒಂದು ನಿಮ್ಮ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ಎವ್ರಿ ಮಿನಿಟ್ ಇಸ್ ವ್ಯಾಲ್ಯೂಯಬಲ್. ಒನ್ಸ್ ಆಫ್ಟರ್ ವರ್ಕ್ ಪ್ಲೀಸ್ ಕಟ್ ಔಟ್ ಆಲ್ ದಿ ಸೋಷಿಯಲ್ ರಿಲೇಷನ್ಸ್, ಸ್ವಲ್ಪ ಯು ಹ್ಯಾವ್ ಟು ಕಟ್ ಔಟ್ ಆಲ್ ದಿ ಫಂಕ್ಷನ್ಸ್ ಪ್ರೋಗ್ರಾಮ್ ಎಲ್ಲ, ನಿಮ್ಮ ಫ್ರೆಂಡ್ಶಿಪ್ಸ್ ಎಲ್ಲ ಸ್ವಲ್ಪ ಯು ಹ್ಯಾವ್ ಟು ಟೋನ್ ಡೌನ್. ಅಂಡ್ ಒಂದು ಒಳ್ಳೆ ಶೆಡ್ಯೂಲ್ ಹಾಕೊಡಿ ಅಂಡ್ ಸ್ಟಿಕ್ ಟು ಇಟ್. ಅಂಡ್ ಐ ಫೀಲ್ ದಟ್ ಈಸ್ ಅನ್ ಅಡ್ವಾಂಟೇಜ್. ಕಮ್ಮಿ ಟೈಮ್ ಹೋದಷ್ಟು ನಿಮ್ದು ಪ್ರೊಡಕ್ಟಿವಿಟಿ ಇನ್ನೂ ಬೆಟರ್ ಆಗುತ್ತೆ. ಅಂಡ್ ಐ ಕ್ಯಾನ್ ವಾಚ್, ನಾನು ಅದಕ್ಕೆ ಪ್ರಾಮಿಸ್ ಮಾಡ್ತೀನಿ 100% ಕಮ್ಮಿ ಟೈಮ್ ಇದ್ದಷ್ಟು ಯು ವಿಲ್ ಡೂ ಬೆಟರ್. ಫುಲ್ ಟೈಮ್ ಹುಡ್ದವ್ರ ಜೊತೆ ಐ ಥಿಂಕ್ ದೇ ಮೈಟ್ ಹ್ಯಾವ್ ಸಮ್ ಅಡ್ವಾಂಟೇಜಸ್, ಬಟ್ ಯು ಹ್ಯಾವ್ ನಥಿಂಗ್ ಟು ಲೂಸ್. ಯುವರ್ ಕಾಂಪಿಟೇಷನ್ ಅವರಷ್ಟೇ ಇಲ್ಲ, ಲೈಕ್ ಯುವರ್ ಕಾಂಪಿಟೇಷನ್ ಇಸ್ ಆಲ್ಸೋ ವಿತ್ ಯುವರ್ ಸೆಲ್ಫ್. ಸೊ ಇಫ್ ಯು ಆರ್ ಡೂಯಿಂಗ್ ಬೆಟರ್, ನಿಮ್ ಜೊತೆ ನೀವು ಬೆಟರ್ ಮಾಡ್ತಿದ್ರಿ in the previous day, I think you are doing well. So just stick to that schedule after work. Mental state, it has to be in a good sense, because already work pressure irutte. So you need to balance. Then morning you at least 1 hour 2 hour you have to balance ಮಾಡಿ please. So those 2 hours and another 4-5 years after work you have to cut out. So on 5 to 6 hours, and weekends you'll have weekends, second Saturday, fourth Saturday off, and Sundays off, all the public holidays. Please utilize your leaves very well, plan your leaves, because they are limited. Then suppose you clear prelims, then loss of pay account 3 months, just go and prepare. Salary ಬಗ್ಗೆ ತಲೆ ಕೆಡಿಸ್ಕೋಬೇಡಿ, somehow you will manage. ಆ ಟೈಮಲ್ಲಿ it will be difficult, but you will manage. At the same time, this is what ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. Until then, just stick there, you will do well. Good luck.